ಜನಪ್ರತಿನಿಧಿಗಳು, ಗಣ್ಯರು, ಇಲಾಖಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ ಟು ಬೈಂದೂರು ತನಕ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ವಿಭಾಗ ಕಾರ್ಯಾಚರಣೆ ಮಾಡ್ತಾ ಇದೆ, ಅದು ಪುತ್ತೂರು ವಿಭಾಗ. ಇದೊಂದು ವಿಶಿಷ್ಟವಾದಂಥ ವಿಭಾಗ, ಮಂಗಳೂರು ವಿಭಾಗ. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವರ್ಷಗಳ ಸುದೀರ್ಘ ಸೇವೆ, ಅಪಘಾತ ರಹಿತ ಎರಡನೇ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ದು 24 ವರ್ಷ. ಮುಂದಿನ ಹಂತದಲ್ಲಿ ಈ ಕಾಮಗಾರಿಯನ್ನು ನೆರವೇರಿಸಿಕೊಂಡಂತ ಗುತ್ತಿಗೆದಾರರನ್ನ ಗಮನಿಸುವಂತ ವರ್ಷಗಳಿಂದ ಈ ಒಂದು KSRTC ಬಸ್ ನಿಲ್ದಾಣ ಉದ್ಘಾಟನೆ ಚಾಲನೆ ಆಗಿ 8 ವರ್ಷದ ನಂತರ ಇವತ್ತು ನಮ್ಮ ನೆಚ್ಚಿನ ಮಂತ್ರಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ನಾನಂತೂ ಇದೊಂದು KSRTC ನನ್ನನ್ನು ಮಂತ್ರಿ ಆಗಬೇಕಾದ್ರೆ ದಿನೇಶ್ ಗುಂಡೂರಾವ್ ಮತ್ತು ರಾಮ್ ಒಳ್ಳೆ ಜನ, ಯಾರು ಹೋದ್ರು ವಿಷಯವನ್ನು ಕೇಳಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವಿಷಯಕ್ಕೆ ಬರ್ತಾರೆ. ದೇವಸ್ಥಾನ ಅಂತ ಹೇಳಿದೆವು, ಕೊಲ್ಲೂರಿನಲ್ಲಿ ಹೇಳಿದೆವು, ಪ್ರತೀಕಾರ ಮಾತಾಡಿದೆವು, KSRTC ಹೇಳಿದೆವು, ಬಸ್ ಸ್ಟ್ಯಾಂಡ್ ಹೇಳಿದೆವು, ಡಿಪೋಟ್ ಹೇಳಿದೆವು, ಎಲ್ಲವನ್ನೂ ಸಹಿತ ಶಾಂತವಾಗಿ ಕೇಳಿ ಏನು ಮಾಡಬೇಕು ಅನ್ನೋ ಪರಿಹಾರವನ್ನು ನಮ್ಮದೇ ಶೈಲಿಯಲ್ಲಿ ಸೂಚಿಸ್ತಾ KSRTC ಬಸ್ ಸ್ಟ್ಯಾಂಡನ್ನು ಹಾಗೆ KSRTCಯಲ್ಲಿ ಯಾವ ಥರ ಆಗಿಲ್ಲ. ಒಂದು ವರ್ಷ 15 ತಿಂಗಳು ಟೈಮ್ ಕೊಡ್ತೀವಿ. ಇಲ್ಲಿ ಏನೋ ಬೇರೆ ಬೇರೆ ಕಾಲೇಜಿಂದ ನಿಧಾನ ಆಗಿದೆ. ಮತ್ತು ವಿಧಾನಸಭೆಯಲ್ಲೂ ಕೂಡ ನಮ್ಮ ಗಟ್ಟಿಯವರು ಪ್ರಶ್ನೆ ಕೇಳಿದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಬಡಾಲಿಂದ ಕೇಳಿದರು. ನಾವು ಕೇಳಿದಾಗ ಏನು ಸಮಸ್ಯೆ ಇದೆ, ನೀರು ಬಂದಿದೆ, ಈಗ 3 ಇಂಚು ನೀರು ಸಿಗಿರೋದ್ರಿಂದ ಸ್ವಲ್ಪ ಹುಡುಗರು ಇದೆ. ಇಲ್ಲೇ ಸಿಕ್ಕಿ